ಹಲೋ, ನಮಸ್ಕಾರ ರೀ. ಸಂಪ್ರದಾಯ ಹಾಡುಗಳ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತೀನಿ ರೀ. ಇನ್ನೇನು ಚಾತುರ್ಮಾಸ ಈ ವಾರದ ಕೊನೆ ಒಳಗೆ ಪ್ರಾರಂಭ ಆಗ್ತದೆ. ಪರಮಾತ್ಮನ ಅನುಗ್ರಹಕ್ಕಾಗಿ ಏನು ಮಾಡಬೇಕು, ನಾವು ನಮ್ಮ ಜೀವನಕ್ಕೆ ಒಂದು ನಿಯಮ ಇಟ್ಕೋಬೇಕು. ಹಾಗೆ ಚಾತುರ್ಮಾಸ ಯಾವಾಗಲೂ ನಿಯಮ ಇರದೆ ಬಿಡಬಾರ್ದು. ನಾವು ಮನುಷ್ಯರಾಗಿ ಹುಟ್ಟಿ ಬಂದು ನಿಯಮ ಇಟ್ಟು ಅವನ ಧ್ಯಾನದೊಳಗೆ, ಅವನ ಸ್ಮರಣೆ ಒಳಗೆ ನಮ್ಮ ದೇಹ ಸ್ವಲ್ಪ ಆದರೂ ಅದರಲ್ಲಿ ತಲ್ಲೀನ ಆಗಬೇಕು. ನಾವು ಯಾವುದೇ ವ್ರತ ಮಾಡಲಿ, ನಿಯಮ ಹಿಡೀಲಿ, ದಾನ ಮಾಡಲಿ, ಭಗವಂತನ ಪ್ರೀತ್ಯರ್ಥವಾಗಿ ನಾನು ಈ ಸೇವೆಯಲ್ಲಿ ಈ ನಿಯಮವನ್ನು ಹಿಡಿತೀನಿ ಅಂತ ಮೊದಲನೇ ದಿವಸ ಸಂಕಲ್ಪ ಮಾಡಿ ನಿಯಮ ಹಿಡಿದು ಉತ್ಥಾನ ದ್ವಾದಶಿವರೆಗೂ ಇದನ್ನು ಮಾಡಿ ಉತ್ಥಾನ ದ್ವಾದಶಿ ದಿವಸ ಇದನ್ನು ಮುಗಿಸ್ಬೇಕು. ವ್ರತ ನಿಯಮ ಉತ್ಥಾನ ದ್ವಾದಶಿವರೆಗೂ ಅದ. ಆಮೇಲೆ ದಾನ ಕೊಡೋದೇನದಲ್ಲ, ಮೋಹಿನಿ ದ್ವಾದಶಿಗೆ ಅವತ್ತಿನ ದಿವಸ ಒಂದು ಕೊಡಬೇಕು. ಅದು ಲಾಸ್ಟ್ ಕೊಟ್ಟರೆ ಪೂರ್ತಿ ಆಗ್ತದೆ. ಇದೆಲ್ಲ ನಾರಾಯಣನ ಪ್ರೀತ್ಯರ್ಥವಾಗಿ, ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾಡಬೇಕು. ಭಗವಂತ ನಮ್ಮ ಮನಸ್ಸಿನೊಳಗೆ ಹಾಕಿ ನಮ್ಮಿಂದ ಮಾಡಿಸ್ತಾನೆ. ಆದ್ರೆ ನಾವು ಮಾಡಲಿಕ್ಕೆ ಎಷ್ಟರವರು? ಅದಕ್ಕೆ ಇದನ್ನು ನಾಹಂಕರ್ತ ಹರಿಕರ್ತ ಅಂತ ಮನಸ್ಸಿನಾಗ ಹೇಳಿಕೊಂಡು ನಾನು ಮಾಡಿದೆ ಅನ್ನುವಂಥ ಯಾವತ್ತೂ ನಮಗೆ ಆ ಭಾವನೆ ಇರಬಾರ್ದು. ನಾ ಆ ದಾನ ಮಾಡಿದೆ, ನಾ ಈ ದಾನ ಮಾಡಿದೆ ಅಂತ ತಪ್ಪಿ ಕೂಡ ಹೇಳಬಾರ್ದು. ಯಾವುದೇ ವ್ರತ ನಿಯಮ ಪೂಜೆ ಹಿಡಿಬೇಕಂದ್ರೆ ಈ ದೇವಶಯನಿ ಏಕಾದಶಿ ಆದ ಮಾರನೇ ದಿವಸ ದ್ವಾದಶಿ ದಿವಸ ನಾವು ಶುರು ಮಾಡಬೇಕು. ಈ ಚಾತುರ್ಮಾಸದೊಳಗೆ ಪ್ರತಿಯೊಬ್ಬರಿಗೂ ಸಾಧ್ಯವಾಗುವಂಥ ನಿತ್ಯ ದಾನಗಳು, ನಿಯಮಗಳು, ವ್ರತಗಳು ಅವರವರ ಶಕ್ತ್ಯಾನುಸಾರ ಈ ದಾನವನ್ನು ತಿಳ್ಕೊಂಡು ನಮಗೆ ಎಟ್ಕುವಂಥ ದಾನಗಳನ್ನು ನಾವು ನಿತ್ಯ ಮಾಡಬಹುದು, ನಿಯಮಗಳನ್ನು ಮಾಡಬಹುದು, ವ್ರತ ಹಿಡಿಬಹುದು. ದುಡ್ಡಿನಿಂದ ಆಗ್ಬೋದು, ಮತ್ತು ದೇಹ ಸಂಸಿ ಮಾಡ್ಬೋದು, ಮನಸ್ಸಿನಿಂದ ಮಾಡ್ಬೋದು. ತನು ಮನ ಧನ ಮೂರರಿಂದ ಇದರೊಳಗೆ ಯಾವುದಾಗ್ತದೆ ಅದನ್ನು ಮಾಡ್ಲಿಕ್ಕೆ ಬರ್ತದೆ. ಯಾರಿಗೆ 3ರಿಂದನೂ ಆಗೋರು 3ರಿಂದ ಮಾಡ್ಬೋದು, 2ರಿಂದ ಆದರೆ 2ರಿಂದ ಮಾಡ್ಬೋದು. ನಮಗೆ ಯಾವುದೂ ಆಗಂಗಿಲ್ಲಪ್ಪ ಅಂದ್ರೆ ನಮ್ಮ ದೇಹವನ್ನು ಸವೆಸಿ ಬೇಕಾದಷ್ಟು ನಾವು ದೇವರಿಗೆ ವ್ರತ ನಿಯಮ ಪೂಜೆ ಮಾಡಲಿಕ್ಕವ. ಈಗ ಮನೆಯೊಳಗೆ ಇರುವಂಥ ದೇವರ ಬುಕ್ಕು, ಹರಿಕಥಾಮೃತ ಸಾರ, ಭಾಗವತ ಪುಸ್ತಕ, ಲಕ್ಷ್ಮೀ ಶೋಭಾನ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಜಪ ಮಾಡೋದು, ರಾಮಾಯಣದ ಓದೋದು ಮತ್ತು ಭಾಗವತ ಮಹಾಭಾರತ ಸಹಿತ ಓದ್ಲಿಕ್ಕೆ ಬರ್ತದೆ. ಶಿವಭಕ್ತರು ಶಿವನ ಸ್ತೋತ್ರ ಹೇಳ್ಬೋದು, ಮಹಾಮೃತ್ಯುಂಜಯ ಸ್ತೋತ್ರ ಹೇಳಲಿಕ್ಕೆ ಬರ್ತದೆ. ಎಲ್ಲರೂ ಅವರವ್ರಿಗೆ ಇಷ್ಟ ದೇವರದ್ದು ಏನು ಮಾಡ್ಬೇಕು ಅನ್ನಿಸ್ತದೆ ಅದನ್ನು ಮಾಡ್ಲಿಕ್ಕೆ ಬರ್ತದೆ. ಶಿವಲೀಲಾಮೃತದ ಒಂದು ಅಧ್ಯಾಯ ಓದ್ಲಿಕ್ಕೆ ಬರ್ತದೆ. ಒಟ್ಟಿನ ಮೇಲೆ ಈ ದೇವಶಯನಿ ಏಕಾದಶಿ ಆದ ಮಾರನೇ ದಿವಸ ದ್ವಾದಶಿ ದಿವಸದಿಂದ ಈ ವ್ರತ ದಿನ ಮಾಡಬೇಕು ಅನ್ನೋರು ಇದರೊಳಗೆ ಯಾವುದಾದ್ರೂ ನಾನು ಹೇಳಿರುವಂಥ ಇಷ್ಟು ದೇವರ ಪುಸ್ತಕದಲ್ಲಿ, ದೇವರ ಸ್ತೋತ್ರಗಳಲ್ಲಿ ಹಾಡುಗಳನ್ನು ಹಾಡ್ಕೊಳ್ರಿ. ಯಾವುದನ್ನು ಮಾಡಬೇಕನ್ನಿಸ್ತದ ದಿನ ಇಷ್ಟು ನಾನು ಮಾಡ್ತೀನಿ, ಇಷ್ಟು ಪೇಜ್ಗಳನ್ನ ಓದ್ತೀನಿ, ಇಷ್ಟು ಸ್ತೋತ್ರ ಹೇಳ್ತೀನಿ ಅಂತ ಒಂದು ನಿಯಮ ಮಾಡಿಕೊಂಡ್ರೆ ಅದನ್ನು ಪೂರ್ತಿ ತುಳಸಿ ಮದುವೆ ದ್ವಾದಶಿ ತನಕ ಬಿಡದೇ ಮಾಡಬೇಕು. ನಡ್ಬರ್ಕ ಪಿತೃಪಕ್ಷ ಬರ್ತದೆ, ಆಗ 15 ದಿವಸ ಇದನ್ನು ಯಾವುದೂ ಮಾಡಬಾರ್ದು. ಅಲ್ಲದೆ ಹೆಣ್ಮಕ್ಳಿಗೆ ಕೆಲವೊಂದು ಸಮಯದೊಳಗೆ ಅನಾನುಕೂಲ ಆಗಿರ್ತದೆ, ಆವಾಗೂ ಮಾಡಲಿಕ್ಕಾಗಿರಂಗಿಲ್ಲ. ಯಾವಾಗ ನಾವು ಬಿಟ್ಟಿರ್ತೀವಿ ಅದನ್ನು ಪೂರ್ತಿ ಆಮೇಲೆ ಅಂದರೆ ಮುಂದೆ ಚಾತುರ್ಮಾಸದ ಒಳಗೆ ಡಬಲ್ ಮಾಡಿ ಮುಗಿಸ್ಬೇಕು. ನೋಡಿರಿ, ನೀವು ಯಾವ್ದು ಹಿಡ್ಕೋತೀರಿ, ಸ್ತೋತ್ರ ಹಿಡ್ಕೋತೀರಿ, ಯಾವ ದೇವ್ರದ್ದು ಹಿಡ್ಕೋತೀರಿ, ಮಹಾಭಾರತ ಓದ್ತೀರಾ, ಭಾಗವತ ಓದ್ತೀರಾ, ಸೌಂದರ್ಯ ಲಹರಿ ಓದ್ತೀರಾ, ಯಾವುದನ್ನು ಓದ್ತಿರಲ್ಲ ಕೊನೆಗೆ ತುಳಸಿ ಮದುವೆ ದ್ವಾದಶಿ ದಿವಸ ಆ ಪುಸ್ತಕ ದಕ್ಷಿಣೆ ತಾಂಬೂಲ ಸಹಿತ ದಾನ ಕೊಡುವಂಥದ್ದು. ಇದು ಭಾಳ ಸರಳದಲ್ರಿ. ಹೆಣ್ಮಕ್ಳಿಗೆ ಕೊಟ್ಟರೆ ಅದ್ರ ಜೋಡಿ ಒಂದು ಕುಬ್ಸದ ಕಣ ಕೊಡ್ಬೋದು. ಗಂಡಸರಿಗಾದ್ರೆ ಬರೀ ದಕ್ಷಿಣೆ ತಾಂಬೂಲ ಸಹಿತ ಆ ಪುಸ್ತಕವನ್ನು ದಾನ ಕೊಡ್ಲಿಕ್ಕೆ ಬರ್ತದೆ. ಇನ್ನು ನೋಡ್ರಿ, ನಾವು ನಮ್ಮ ದೇಹವನ್ನು ಸವಿಸಿ ಏನೇನು ಮಾಡಬೇಕು ಎಲ್ಲ ಸರಳದ, ಭಾಳ ಕಷ್ಟದ್ದು ಮಾಡ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಕಡೆಯಿಂದ ಯಾವುದು ಸಾಧ್ಯದ ಅಂಥವನ್ನ ನಾನು ಹೇಳ್ತೀನಿ. ಆದ್ರೆ ಅದರೊಳಗೂ ನಿಮಗೆ ಇನ್ನೂ ಸರಳ ಇರುವಂಥವು ನೀವು ಆರಿಸ್ಕೊಂಡು ಮಾಡ್ಲಿಕ್ಕೆ ಬರ್ತದೆ. ಯಾರಿಗೆ ಮನೆ ಸಮೀಪ ದೇವಸ್ಥಾನ ಇದ್ರೆ ದಿನ ದೇವಸ್ಥಾನಕ್ಕೆ ಹೋಗಿ 2 ಅಥವಾ 5 ಪ್ರದಕ್ಷಿಣೆ ಹಾಕಿ ಬರುವಂಥದ್ದು ಒಂದು ನಿಯಮ ಇಟ್ಕೋಬೋದು. ದಿನ ಕೃಷ್ಣನ ಫೋಟೋಕ್ಕೆ 5-10 ಈ ರೀತಿ ತುಳಸಿ ದಳ ಏರಿಸ್ಲಿಕ್ಕೆ ಹಿಡ್ಕೋಬೋದು.
ಮನೆಯೊಳಗೆ ಹೂವಿನ ಗಿಡ ಹಚ್ಚಿದವ್ರು ಇರ್ತಾರೆ, ಅವರು ದಿನಾ ಸ್ವಲ್ಪ ಹೂವು ಅರಿಶಿನ ಕುಂಕುಮ ಸಹಿತ ಮುತ್ತೈದೆಗೆ ಕೊಡ್ಲಿಕ್ಕೆ ಬರ್ತದೆ. ಇಲ್ಲಪ್ಪ ನಾವು ಕೊಂಡೇ ಕೊಡ್ತೀವಿ, ನಮಗೆ ಬೆಳೆದೇ ಇದ್ದರೆ ಏನಾಯಿತು ಅಂತ ಅನ್ನೋರು ದಿನ ಒಂದು ಮೊಳ ಹೂವು ಕೊಂಡು ಕೊಡಲಿಕ್ಕೆ ಬರ್ತದೆ. ನಾವು ಒಂದು 4 ಸೇವಂತಿಗೆ ಹೂ ಕೊಡ್ಬೋದು. ಅವ್ರವ್ರಿಗೆ ಏನು ಸಾಧ್ಯದ ಅಷ್ಟು ಸುಲಭವಾಗಿ ಇರುವಂಥವು ಮಾಡ್ಬೋದು. ಮತ್ತು ದಿನ ಒಂದು 20 ರಂಗ ಹೂ ಬತ್ತಿ ಮಾಡಿಟ್ಕೊಂಡು ದಿನ ಒಬ್ಬೊಬ್ಬರಿಗೆ 20 ರಂಗ ಹೂ ಬತ್ತಿ ₹1 ದಕ್ಷಿಣೆ ಕೊಡ್ಲಿಕ್ಕೆ ಬರ್ತದೆ. ದಿನ ಒಂದಂದ್ರೆ ಭಾಳ ಆಗ್ತಿತ್ತಂದ್ರೆ ದ್ವಾದಶಿಗೆ ಒಮ್ಮೆ 100 ರಂಗ ಬತ್ತಿ ಕೊಟ್ಕೊಳಿಕ್ಕೂ ನಡೀತದೆ. ಇದರಂಗ ಮಂಗಳಾರತಿ ಬತ್ತಿ 50 ಮಾಡಿಬಿಟ್ಟು ಒಂದೊಂದು ಕಟ್ಟನ್ನು ದ್ವಾದಶಿಗೊಮ್ಮೆ ಕೊಡ್ಲಿಕ್ಕೆ ಬರ್ತದೆ. ಆದರೆ ಈಗ ಹೇಳಿದ್ದು ಬತ್ತಿದು ದಿನ ಮಾಡಿದರೂ ಚಲೋ, ಆಗದೆ ಇದ್ದವರು ದ್ವಾದಶಿ ಮಾಡ್ಲಿಕ್ಕೆ ಬರ್ತದೆ. ದೇವ್ರ ಹತ್ರ ಒಂದು ಭಾಂಡಿ ಇಟ್ಕೊಂಡು ದಿನ ಒಂದು ಮುಷ್ಟಿ ಅಕ್ಕಿ ಮತ್ತು ₹1 ಆ ದಕ್ಷಿಣೆ ಅದರೊಳಗಿಟ್ಟು ದ್ವಾದಶಿ ನಿಮ್ಗೆ ಯಾರಾದರೂ ಕರೆದು ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಕೊಡ್ಬೋದು. ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋದಾಗ ಅದು ಅಷ್ಟು ಅಕ್ಕಿ ಅಲ್ಲಿ ಹಾಕಿ ಅವು ₹15 ಅಲ್ಲಿ ಕೊಟ್ಟು ಬರ್ಬೋದು. ನೋಡ್ರಿ, ದಿನ ಸರಳ ಅಂತ ರಂಗೋಲಿ ಹೇಳ್ತೀನಿ, ಯಾಕಂದ್ರೆ ಚಾತುರ್ಮಾಸ ರಂಗೋಲಿ ಅಂತ ಭಾಳ ದೊಡ್ಡದದ, ಅದು ಎಲ್ಲರಿಗೂ ಹಾಕ್ಲಿಕ್ಕೆ ಆಗ್ತಿರಂಗಿಲ್ಲ. ಅದಕ್ಕೆ ಒಂದು ದಿನ 33 ಶಂಖ 33 ಚಕ್ರ ಇಷ್ಟೇ ತೆಗಿಬೋದು. ದಿನ 33 ಸ್ವಸ್ತಿಕ ಹಾಕಬಹುದು. ಸ್ವಸ್ತಿಕ ಮಾತ್ರ ಅದನ್ನು ಒಂದೇ ತೆಗಿಬಹುದು, ಆದ್ರೆ ಶಂಖ ಚಕ್ರ ಮಾತ್ರ ಎರಡನ್ನೂ ಹಾಕಬೇಕಾಗ್ತದೆ. ಈ ಸ್ವಸ್ತಿಕದ ರೀತಿ ಪದ್ಮ 33 ಗೋಪದ್ಮ ಮತ್ತು 33 ಅಷ್ಟ ದಳದ ಪದ್ಮ ಹಾಕ್ಲಿಕ್ಕೆ ಬರ್ತದೆ. ಇದು ಯಾವುದೇ ಹಾಕ್ರಿ, ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವಿನಿಂದ ಅಲಂಕಾರ ಮಾಡಬೇಕು. ಆಮೇಲೆ ಏನಾದರೂ ನೈವೇದ್ಯ ಏನು ನಮ್ಗೆ ಅನುಕೂಲ ನೆನಪಾಗಿಲ್ಲ ಅದಿಲ್ಲ ಅಂದ್ರೆ ಕಡೆಗೆ ಬೆಲ್ಲ ಸಕ್ಕರೆ ಭಡಕನೆ ಇಟ್ಕೊಂಡು ಅದನ್ನು ನೈವೇದ್ಯ ತೋರಿಸಿ ಒಂದು ತುಪ್ಪದ ದೀಪ ಬೆಳಗಬೇಕು. ದೇವರ ಮುಂದೆ ರಂಗೋಲಿ ಹಾಕುವ ಹೊತ್ತಾಗ ಮೊದಲು ಶ್ರೀಕಾರ ಹಾಕಿ ತ್ರಯೋದಶ ಅಂತ 13 ಅಕ್ಷರಗಳ ಸಹಿತ ಶ್ರೀರಾಮ್ ಜೈ ಜೈ ರಾಮ್ ಹಾಕ್ರಿ, ಅಥವಾ ನಿಮ್ಮ ಮನೆ ಕುಲದೇವರ ಹೆಸರು ಮ್ಯಾಲ್ಗಡೆ ಬರೆದು ಕೆಳಗೆ ಈ ರೀತಿ ರಂಗೋಲಿ ಹಾಕ್ರಿ. ಈ ರಂಗೋಲಿ ಹಾಕುವ ಹೊತ್ನಾಗ ರಂಗಾವಲಿ ಅನ್ನುವ ಒಂದು ಧ್ಯಾನದೊಳಗೆ ಹಾಕಿದ್ರಂತೂ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು, 2 ಬೆರಳಿನಿಂದ ರಂಗೋಲಿ ಹಾಕುವಾಗ ಆ ರಂಗೋಲಿ ನಮ್ಮ ಬೆರಳ ಮೇಲೆ ನಮ್ಮ ಧ್ಯಾನ ಇರ್ತದೆ. ಚುಕ್ಕಿ ಇಡುವಾಗ ಬೇರೆ ಬೇರೆ ರಂಗೋಲಿ ಹಾಕುವಾಗ ಚುಕ್ಕಿ ಇಡ್ತೀವಿ, ಅವಾಗ ಸಹಿತ 1ರಿಂದ ಇಷ್ಟು ಅಂತ ಚುಕ್ಕಿ ಇಟ್ಕೋತಾ ಆ ಸಾಲನ್ನ ಹಾಕ್ತಿರ್ತೀವಲ್ಲ, ನಮ್ಮ ಆ ಚುಕ್ಕಿ ಇಡುವಾಗ ಸಹಿತ ಒಂದೇ ಅಂತರ ಬರಬೇಕು. ಹಿಂಗೆ ಅಂದ್ಕೊಂಡು ನಮ್ಮ ಧ್ಯಾನ ನಮ್ಮ ಮನಸ್ಸು ಏಕಾಗ್ರ ಚಿತ್ತದಿಂದ ಅದರೊಳಗೆ ನೋಡ್ತಿರ್ತದಂತ. ಇದು ಎಲ್ಲರ ಮನಸ್ಸು ಇದನ್ನು ರಂಗೋಲಿ ಹಾಕುವಾಗ ಈ ನಮ್ಮ ಮನಸ್ಸಿಗೆ ಸ್ಥಿರತೆ ಬರ್ತದಂತ ನಮ್ಮ ಹಿರಿಯರು ಹೇಳ್ತಿದ್ರು. ಈಗ ಚುಕ್ಕಿ ಇಟ್ಟ ರಂಗೋಲಿ ಹಾಕೋದನ್ನ ಈಗ ಸದ್ಯ ಹೇಳಿಲ್ಲ, ಆದರೆ ನೀವು ಅಷ್ಟದಳದ ಪದ್ಮ ಹಾಕುವಾಗಲಿ ಯಾವುದೇ ಆಗಲಿ ಸರಿಯಾಗಿ ಬರಬೇಕು, ಒಂದೊಂದು ಅಂತರ ಸರಿಯಾಗಿರಬೇಕು ಅಂದ್ಕೊಂಡು ನಿಮ್ಮ ಮನಸ್ಸು ಹೆಂಗೆ ಅದರೊಳಗೆ ತಲ್ಲೀನಾಗ್ತದಲ್ಲ, ಅದರಿಂದ ನಮ್ಮ ಮನಸ್ಸಿಗೆ ಒಂದು ಸ್ಥಿರವಾದ ಗೆರಿ ಎಳೆಯುವ ಮುಂದೆ ನಮ್ಮ ಮನಸ್ಸು ಸ್ಥಿರವಾಗಿರ್ತದೆ. ಡೊಂಕ ಆಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು ಅಂತ ನಮ್ಮ ಮನಸ್ಸು ಹೆಂಗೆ ಅದರೊಳಗೆ ಕೇಂದ್ರೀಕೃತ ಆಗ್ತದೆ, ಇದರಿಂದ ಏಕಾಗ್ರ ಚಿತ್ತತೆ ನಮಗೆ ಬೆಳೀತದೆ. ಈ ರಂಗೋಲಿ ಸಹಿತ ಈ ದ್ವಾದಶಿಯಿಂದ ತುಳಸಿ ಮದ್ವೆ ದ್ವಾದಶಿ ತನಕ ಹಾಕಬೇಕು. ಯಾರಿಗೆ ಆಕಳ ಚಿತ್ರ ಬಿಡಿಸ್ಲಿಕ್ಕೆ ಬರ್ತಿತ್ತಂದ್ರೆ ಬಿಡಿಸ್ರಿ, ಇಲ್ಲ ಯಾರ ಕಡೆ ಆದರೂ ಬಿಡಿಸ್ಕೊಂಡು ಬಂದು ಅದನ್ನು ಕಟ್ ಮಾಡಿಟ್ಕೊಂಡು ಔಟ್ಲೈನ್ ಹಾಕಿ ಹೊರಗಡೆಯಿಂದ ಆಕಳದ ಬಂದು ಒಳಗಡೆ 33 ಪದ್ಮ ಹಾಕ್ಬೋದು. ಮನೆಯೊಳಗೆ ಜಾಗ ಇರದೇ ಇದ್ರೆ ಹೊರಗೆ ತುಳಸಿ ಕಟ್ಟಿ ಮುಂದೆ ಹಾಕ್ಲಿಕ್ಕೆ ಬರ್ತದೆ. ಹಳ್ಳಿ ಕಡೆ ಅಂತೂ ನೋಡ್ರಿ, ದೇವ್ರ ಗುಡಿಗೆ ಹೋದಾಗೆಲ್ಲ ದೇವ್ರ ಗುಡಿ ಒಳಗೆ ಎಷ್ಟು ಮಂದಿ ರಂಗೋಲಿ ಹಾಕಿ ಹೋಗಿರ್ತಿದ್ರು. ಅದು ಒಂದು ನೋಡಲಿಕ್ಕೆ ಕಣ್ಣಿಗೆ ಹಬ್ಬ. ಅಶ್ವತ್ಥ ವೃಕ್ಷದ ಕೆಳಗೆ ಕೈನಿಂದ ಸ್ವಚ್ಛ ಮಾಡಿ ಸ್ವಲ್ಪ ನೀರು ಹೊಡೆದು ಅಲ್ಲಿ ಸಹಿತ ಹಾಕ್ತಾರೆ, ನದಿ ದಂಡಿ ಒಳಗೆ ಹಾಕ್ತಾರೆ. ಇದೆಲ್ಲ ಹಳ್ಳಿ ಕಡೆ ಭಾಳ ಚಂದ ಇರ್ತದೆ. ಅಧಿಕ ಮಾಸನಾಗ ಬೇರೆ ಈಗ ಬೇರೆ ಇವೆಲ್ಲ ವ್ರತ ನೇಮ ಅಂತ ಹಂಗಿಲ್ಲ. ಈಗ ಮಾಡಿದ್ರೆ 4 ತಿಂಗಳು ಪೂರ್ತಿಯಾಗಿ ಮಾಡಬೇಕಾಗ್ತದೆ. ಅಧಿಕ ಮಾಸನಾಗ ಒಂದೇ ತಿಂಗಳನಾಗ ಸರಳ ಆಗ್ತದಲ್ಲ ಅಂತ ಭಾಳಷ್ಟು ಜನ ಅವಾಗೂ ಅದನ್ನು ಮಾಡಿ ಮುಗಿಸ್ತಾರೆ. ನೋಡ್ರಿ, ಎಷ್ಟೊಂದು ಜನ ಚಪ್ಪಲಿ ಹಾಕದೆ 4 ತಿಂಗಳು ನಡೆದು ಆಮೇಲೆ ಬ್ರಾಹ್ಮಣರಿಗೆ ಚಪ್ಪಲಿ ಕೊಡಬೇಕು, ಚಪ್ಪಲಿ ಕೊಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಬೇಕಾದ್ದು ಅವ್ರು ಯಾವ ಟೈಪ್ ಬೇಡ್ತಾರೋ ಆ ಥರ ಚಪ್ಪಲಿ ಅವ್ರು ತೊಗೊಂಡ್ರೆ ನಾವು ದುಡ್ಡು ಕೊಟ್ಟು ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ದಕ್ಷಿಣೆ ಕೊಟ್ಟು ಬರ್ಬೋದು. ಇದು ಅಧಿಕ ಮಾಸನಾಗ ಭಾಳ ಸರಳ ಆಗ್ತದೆ. 1 ತಿಂಗಳು ಆದರೂ ಚಪ್ಪಲಿ ಇಲ್ದ ನಡೆಯೋದು ಭಾಳ ಕಷ್ಟ. ಎಲ್ಲಿ ಹೋದ್ರೂ ಆಟೋ ಇನ್ನೊಂದು ಗಾಡಿ ಮೇಲೆ ಹೋಗಬೇಕಾಗ್ತದೆ. ಸಾಧ್ಯ ಇದ್ದವರು ಇದನ್ನು ಸಹಿತ ಮಾಡ್ಲಿಕ್ಕೆ ಬರ್ತದೆ.
ನೋಡ್ರಿ, ಈಗ ಹಬ್ಬಗಳ ಸಾಲದ ಗೆಜ್ಜಿ ವಸ್ತ್ರ ಮಾಡಿ ಒಂದೊಂದು ಉಂಡಿ ಯಾರಿಗಾರೆ ಮುತ್ತೈದರಿಗೆ ದಕ್ಷಿಣೆ ಸಹಿತ ಎಲೆ ಅಡಿಕೆ ದಕ್ಷಿಣೆ ಕೊಟ್ರೆ ಅವರಿಗೆ ಭಾಳ ಉಪಯೋಗ ಆಗ್ತದೆ. ಕಡಿಕೆ ನಮಗೆ ಯಾವ ಪುಸ್ತಕನೂ ಓದ್ಲಿಕ್ಕೆ ಟೈಮ್ ಇರೋಂಗಿಲ್ಲ, ನಾವು ಏನೂ ಮಾಡಲಿಕ್ಕಾಗಂಗಿಲ್ಲ ಅನ್ನೋರು ಅವ್ರ ಇಷ್ಟ ದೇವರದ್ದು 10 ಬುಕ್ಕ ತಂದು ಈ ಮೊದಲನೇ ದ್ವಾದಶಿಯಿಂದ ಶುರು ಮಾಡಿ ಎಲೆ ಅಡಿಕೆ ದಕ್ಷಿಣೆ ಸಹಿತ ಹೆಣ್ಮಕ್ಳಿಗೆ ಕೊಡಬೇಕಾದ್ರೆ ಅರಿಶಿನ ಕುಂಕುಮ ಹೂವು ಕೊಡ್ರಿ. ಬರೀ ಗಂಡಸರಿಗೆ ಕೊಡಬೇಕಾದ್ರೆ ಎಲೆ ಅಡಿಕೆ ದಕ್ಷಿಣೆ ಸಹಿತ ಈ ಪುಸ್ತಕಗಳನ್ನು ದ್ವಾದಶಿ ದಿವಸ ಒಂದು ದಾನ ಮಾಡಿರಿ. ಇದು ಒಂದು ಪುಣ್ಯನೇ. ದ್ವಾದಶಿ 1/4 kg ಕಡ್ಲಿಬೇಳೆ, 1-2 ಅಚ್ಚು ಬೆಲ್ಲ, ಅದ್ರ ಜೋಡಿ ದಕ್ಷಿಣೆ ತಾಂಬೂಲ ಸಹಿತ ದಾನ ಕೊಡ್ಲಿಕ್ಕೆ ಬರ್ತದೆ. ಯಾರೋ ಕೇಳಿದ್ರು ಬೆಣ್ಣೆ ಕೃಷ್ಣನ ಹೆಂಗೆ ಕೊಡೋದು ಅಂತ. ಮೊದಲು ನಾವು ಬೆಣ್ಣೆ ಹಾಕಲಿಕ್ಕೆ ಒಂದು ಚಿಕ್ಕದಾಗಿ ಬಟ್ಟಲು ಅಥವಾ ತಟ್ಟೆ ಹಿತ್ತಾಳಿದು ಅಥವಾ ತಾಮ್ರದ ತರಬೇಕು. ಸ್ಟೀಲ್ದು ಮಾತ್ರ ಯಾವತ್ತೂ ದಾನ ಮಾಡಬಾರ್ದು. ಅದನ್ನು ತಗೊಂಡು ಬಂದು ಅದಕ್ಕೆ ಮನೆ ಒಳಗೆ ಬೆಣ್ಣೆ ತೆಗೆದ್ರೆ ಅದೇ ಬೆಣ್ಣೆ ಇಟ್ಟು ಅದರ ಮೇಲೆ ಕೃಷ್ಣನ ಇಟ್ಟು ಎಲೆ ಅಡಿಕೆ ದಕ್ಷಿಣೆ ತಾಂಬೂಲ ಸಹಿತ ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಇದು ಬೆಣ್ಣೆ ಕೃಷ್ಣನ ಕೊಡುವಂಥ ಪದ್ಧತಿ. ದ್ವಾದಶಿ ತನಕ ಕೊಡಬೇಕು. 10 ಬರ್ತದೆ ಇದು. ಗುಪ್ತ ದಾನ ಅಂತ ಮಾಡ್ತಾರೆ. ಯಾವುದರ ಒಂದು ಹಿತ್ತಾಳೆ ಪಾತ್ರೆ ತಗೊಂಡು ಅದರ ಒಳಗೆ ಅಕ್ಕಿ ತುಂಬಿ ಅದರ ಒಳಗೆ ನಿಮಗೇನು ಸಾಧ್ಯ ಆದ ದಕ್ಷಿಣೆ ಇಟ್ಟು ಕೊಡ್ರಿ, ಅಥವಾ ಯಾವುದೋ ಮೂರ್ತಿ ಇಟ್ಟು ಕೊಡ್ರಿ. ಅದರ ಮೇಲೆ ಅದರ ಜೋಡಿ ಎಲೆ ಅಡಿಕೆ ದಕ್ಷಿಣೆ ಸಹಿತ ಕೊಡಬೇಕು. ಯಾವುದೇ ಮಾಡಿರಿ, ಮೊದಲ ವರ್ಷ ಮದುವೆ ಆಗಿ ಮೊದಲನೇ ವರ್ಷ ಅರಿಶಿನ ಕುಂಕುಮ ಎಲೆ ಅಡಿಕೆ ತೆಂಗಿನಕಾಯಿ ದಾನ ಕೊಡ್ರಿ. 2ನೇ ವರ್ಷ ಆಗಿತ್ತಂದ್ರೆ ಅರಿಶಿನ ಕುಂಕುಮ ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಮತ್ತು ತೆಂಗಿನಕಾಯಿ ಅದ್ರ ಜೋಡಿ 1 ಡಜನ್ ಬಳಿ ಕೊಡ್ರಿ. ಮುಂದಿನ ವರ್ಷಕ್ಕೆ ಬಳಿ ಬದಲಿ ಅದ್ರ ಜೋಡಿ ಕುಬಸದ ಕಣ ಕೊಡ್ರಿ. ಆಮೇಲೆ 50 ಗ್ರಾಮಿನ್ನು ಅರಿಶಿನ ಕುಂಕುಮದ ಪಾಕೆಟ್ ಕೊಡ್ರಿ. ಈ ರೀತಿ ಇದನ್ನು ಒಂದು 5 ವರ್ಷ ಮಾಡಿದ ಮೇಲೆ ಬೇರೆ ಬೇರೆ ದಾನಗಳನ್ನ ಮಾಡ್ಕೋತಾ ಹೋಗ್ರಿ. ಇದು ಎಲ್ಲ ಕೆಲವೊಂದು ಧನದಿಂದ ಮಾಡುವಂಥದ್ದು ಇರ್ತದೆ. ಅದಕ್ಕೆ ಇದನ್ನು ಈಗ ಅಧಿಕ ಮಾಸ ಆಯಿತು, ಯಾರಿಗೆ ಸಾಧ್ಯದ ಮಾಡಿರಿ, ಯಾರಿಗೆ ಆಗದೇ ಇದ್ರೆ ಕಷ್ಟದಿಂದ ಮಾಡುವಂಥದ್ದು ಮಾಡಿರಿ, ಸುಲಭವಾಗಿ ಇರುವಂಥವು ಮಾಡಿರಿ. ದ್ವಾದಶಿಗೊಮ್ಮೆ 2 ನೀಲಂಜನ ಸಹಿತ ದಾನ ಕೊಡ್ಲಿಕ್ಕೆ ಬರ್ತದೆ. ಇದೆಲ್ಲ ಆಯಿತು. ಈಗ ನಾವು ದಿನ ಊಟ ಮಾಡುವಾಗ ಒಂದು ತಟ್ಟೆ ಒಳಗೆ ನಾವು ಏನು ಹಾಕೋತೀವಿ ಊಟ ಮಾಡ್ತೀವಿ, ಒಂದು ಸಾರಿ ಬಡಿಸ್ಕೊಂಡಿಟ್ಕೊಂಡ್ರೆ ಏಕಭುಕ್ತಿ ಅಂತ ಹೇಳ್ತಾರೆ. ಚಾತುರ್ಮಾಸ್ನಾಗ ಒಂದೇ ಸಲ ಊಟ ಮಾಡುವಂಥದ್ದು ಹಿಡ್ದಿರ್ತಾರೆ. ಇದಲ್ಲದೆ ಒಂದೇ ಸಲ ಬಡಿಸ್ಕೊಂಡು ಅದಷ್ಟೇ ಊಟ ಮಾಡೋದು, 2 ಹೊತ್ತು ಒಂದೇ ಸಲ ಎಲ್ಲ ಬಡಿಸ್ಕೊಂಡೇ ಊಟ ಮಾಡೋದು. ಇದಕ್ಕೆ ಏಕೆಲೆ ಊಟ ಅಂತಾರೆ. ಒಂದೇ ಸಾರಿ ಬಡಿಸ್ಕೊಂಡು ಉಪ್ಪು ಹಾಲು ಮೊಸರು ಏನು ನೀರು ಎಲ್ಲ ಒಂದು ಸಾರಿ ಇಟ್ಕೊಂಡ್ಬಿಟ್ರೆ ಮತ್ತೆ ಬೇರೆ ಬೇರೆ ಊಟದ ತನಕ ಅದನ್ನು ಮತ್ತೆ ತೊಗೊಂಡು ಹಾಕ್ಕೊಳ್ಳೋ ಹಾಗಿಲ್ಲ. ಇದನ್ನು ಚಾತುರ್ಮಾಸ ದಿನ ಮಾಡಬೇಕಾಗ್ತದೆ. ಯಾರಿಗೆ ಸಾಧ್ಯ ಆಗ್ತದೆ ಅವ್ರು ಮಾಡ್ಲಿಕ್ಕೆ ಬರ್ತದೆ. ದಿಕ್ಕು ಬದಲಾಯಿಸಿ ಊಟ ಮಾಡೋರು ಇರ್ತಾರೆ. ಆ ದಿಕ್ಕು ಬದಲಾಯಿಸಿ ಊಟ ಮಾಡಿದ್ರೆ ಅವರು ಸಮಯದಾನ ಕೊಡಬೇಕಾಗ್ತದೆ. ಮತ್ತು ಊಟ ಮಾಡುವಾಗ ಎಂಜಲೆಲೆ ಕೈಯಿಂದನೇ ನೀರು ಕುಡಿತಾರೆ. ಅವರು ತಂಬಿಗೆ ಬಾಟ್ಕ ದಾನ ಕೊಡಬೇಕು ಕೊನೆಗೆ. ಹಿಂಗೆ ಸಣ್ಣದು ಪುಟ್ಟದು ಭಾಳವ. ನಮ್ಮ ಕಡೆಯಿಂದ ಏನಾಗ್ತದೆ ಅಷ್ಟೇ ಮಾಡ್ಕೊತ ಹೋಗಬೇಕು. ಮತ್ತೆ ಇವುಗಳು ಬರ್ತಾನೆ ಇರ್ತಾವೆ, ನೋಡ್ತೀವಿ, ಒಂದೊಂದು ಮಾಡ್ಲಿಕ್ಕೆ ಬರ್ತದೆ. ಏನೋ ಹೊಸದಾಗಿ ಬ್ಯಾಗ್ ಬಂತು, ಡಬ್ಬ ಬಂತು, ಅಂಥವೆಲ್ಲ ಕೊಡೋಕ್ಕಿಂತಲೂ ಪ್ರಾವಿಷನ್ ಸ್ಟೋರ್ನಂದು ಯಾವುದಾದ್ರೂ ನಾವು ಒಂದು ಕೊಡಬೇಕಂತ ಹಿಡ್ಕೊಂಡ್ರೆ ಆವಾಗನೇ ಅವರಿಗೆ ಅದು ಉಪಯೋಗ ಆಗ್ತದೆ. ಮನೆಯೊಳಗೆ ಅದನ್ನು ಬಳಸಿಬಿಡ್ತಾರೆ. ಉಪಯೋಗ ಆಗುವಂಥ ಪ್ರಾವಿಷನ್ ಕೊಟ್ಟರೆ ಭಾಳ ಚಲೋ. ದ್ವಾದಶಿಗೊಮ್ಮೆ ಬರೀ ಒಂದು ಅರ್ಧ kg ಬೆಲ್ಲ ಕೊಡ್ರಿ, ಅಥವಾ 1 ಮಿಳ್ಳಿ ತುಪ್ಪ ಕೊಡ್ರಿ, ಹಾಲು ಕೊಡ್ರಿ, ಮೊಸರು ಕೊಡ್ರಿ. ಇವತ್ತರೊಳಗೆ ಒಂದೊಂದು ಯಾವುದಾದ್ರೂ, ನಾನು ಇಷ್ಟೊಂದು ಹೇಳೀನಿ ಎಲ್ಲ ಒಮ್ಮೆ ಕೊಡಬೇಕಂತ ಇಲ್ಲ, ಒಂದೊಂದನ್ನು ಮಾತ್ರ ಕೊಡೋದು. ಕೊನೆಗೆ ಒಂದು ಪಾತ್ರೆ ಸಹಿತ ಕೊಡೋದು. ಯಾರ ಮನೆಯೊಳಗೆ ಹಾಲು ಕುಡಿಯುವಂಥ ಮಕ್ಕಳು ಇರ್ತಾರೆ ಅವ್ರ ಮನೆಗೆ ದಿನ ಒಂದು ಅರ್ಧ ಲೀಟ್ರ್ ಹಾಲು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಅರ್ಧ ಲೀಟ್ರ್ ಕೊಡ್ರಿ, ಇಲ್ಲ 1 ಲೋಟ ಹಾಲು ಕೊಟ್ಟು ಕೊನೆಗೆ ಉತ್ಥಾನ ದ್ವಾದಶಿ ದಿವಸ ಒಂದು ಅರ್ಧ ಲೀಟ್ರ್ ಹಾಲು, ಹಿತ್ತಾಳಿದು 1 ಬೋಗಣಿ, ಎಲೆ ಅಡಿಕೆ ದಕ್ಷಿಣೆ ಮತ್ತು ಮಗು ಗಂಗಿ ಚಡ್ಡಿ ಸೇರಿ ದಾನ ಮಾಡಬೇಕು. 2-3 ವರ್ಷದ ಮಗು ಇತ್ತಂದ್ರೆ ಅವ್ರ ಮನೆಗೆ ದಿನ ಮೊಸರು ಸ್ವಲ್ಪ 1 ಲೋಟದಷ್ಟು ಕೊಟ್ಟು ಕೊನೆಗೆ ಅರ್ಧ ಲೀಟ್ರ್ ಮೊಸರು, ಅದಕ್ಕೊಂದು ಬೋಗೋಣಿ, ಎಲೆ ಅಡಿಕೆ ದಕ್ಷಿಣೆ, ಅಂಗಿ ಚಡ್ಡಿ ಕೊಡ್ಬೋದು. ಈ ಹಾಲು ಮೊಸರು ಶ್ರೀಕೃಷ್ಣನ ಪ್ರತಿರೂಪ ಅಂತ ಸಣ್ಣ ಮಕ್ಕಳಿಗೆ ಅವನ್ನ ನೆನೆಸಿಕೊಂಡು ದಾನ ಕೊಡಬೇಕು. ಶ್ರೀಕೃಷ್ಣನ ಪ್ರೀತ್ಯರ್ಥವಾಗಿ ಇದನ್ನು ದಾನ ಮಾಡಬೇಕು. ನಾವು ಏನು ಕೊಡ್ಬೇಕು ಅನ್ಕೋತೀವಿ, ಏನು ಕೊಡ್ತೀವಿ, ಇದನ್ನು ಭಗವಂತ
ನಮ್ಮೊಳಗಿದ್ದು ನಮ್ಮಿಂದ ಮಾಡಿಸೋನು ಅವನೇ, ನಮ್ಮ ತಲೆಗೆ ತರೋನು ಅವನೇ. ಇಷ್ಟು ಮಾತ್ರ ನಮ್ಮ ತಲೆಯೊಳಗೆ ಇರಬೇಕು. ನಾನೇ ಮಾಡ್ತೀನಿ ಅನ್ನೋ ಮಾತು ಸುಳ್ಳು. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.